ಇಲ್ಲಿ ನೋಡ್ರಿ, ನಿಮ್ಮ ಅಪ್ಪ ಆಗಲಿ, ನಿಮ್ಮ ಅಮ್ಮ ಆಗಲಿ, ನಿಮ್ಮ ಅಣ್ಣ ಆಗಲಿ, ಅಲೋಸ್ ಮಕ್ಕ ಆಗಲಿ, ಯಾರನ ಕಾಮ್ಲೇಳು, ನಿಮ್ಮ ಚಿಕ್ಕಮ್ಮನೇ ಆಗ್ಲೇಳು, ಯಾರನ ಕಾಮ್ಲಿ, ನೀವು ಯಾರನ್ನೂ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಅವರಾಗಿ ಅವರು ನಿಮ್ಮನ್ನು ಮಾತಾಡಿಸ್ಲಿ, ಅವ್ರು ಮಾತಾಡ್ಸತ್ತಕ್ಕ ನೀವು ಮಾತಾಡಿಸ್ಬೇಡ್ರಿ. ಇಲ್ಲ ಸುಗುಣ, ಅವರಾಗಿ ಅವ್ರು ಮಾತಾಡ್ಸತಕ್ಕನ ನಾನು ಯಾರನ್ನೂ ಮಾತಾಡ್ಸಲ್ಲ. ಅವರಾಗಿ ಅವ್ರು ಮಾತಾಡಿಸ್ಬೇಕು ನನ್ನ. ಅಲ್ಲ, ಚೆನ್ನಾಗಿಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತೈತೆ, ಅದಕ್ಕೇನೆ ಅವರೇ ಮಾತಾಡಿಸ್ಲಿ. ಮತ್ತು ಅವರು ನನಗೆ ಚೆನ್ನಾಗಿಲ್ದಾಗೆ ಬಂದಿಲ್ಲ ಅಂದಮೇಲೆ ಅವ್ರನ್ನ ಯಾಕೆ ನಾನು ಮಾತಾಡ್ಸೋಣ ಹೇಳು ಸುಗುಣ. ನಾನು ಯಾತಕ್ಕೆ ಮಾತಾಡ್ಸೇನು? ಮಾತಾಡ್ಸಲ್ಲ ಬಿಡು. ಏನಪ್ಪ ವರ್ಷ ಕಾಣ್ತಿರ್ಲಿಲ್ಲ, ಎಲ್ಗೆ ಹೋಗಿದ್ದಲ್ಲ ಮಂಜಣ್ಣ? ಯಾಕೋ ಹುಷಾರಿರಲಿಲ್ಲ ಸ್ವಲ್ಪ. ನಾನು ನಮ್ಮ ಮನೆಯವ್ರಿಗೆ ಬೇರೆ ಹುಷಾರಿರಲಿಲ್ಲ, ಅದಕ್ಕೆ ಇವ್ರ ಅಮ್ಮರ ಊರಿಗೆ ಹೋಗಿದ್ವಿ. ನಮ್ಮ ಅತ್ತೆ ಕರಿಯೋದ, ಮದುವೆ ಆದಾಗಿಂದ ಜಾಸ್ತಿ ಹೋಗಿರಲಿಲ್ಲ ಏನಿಲ್ಲ, ಅದಕ್ಕೆ ಹೋಗಿದ್ವಿ ಕಣಣ್ಣ. ಅಲ್ಲಿಗೆ ಹೋಗ್ತೀವಿ, ಯಾಕಂದರೆ ಇವಾಗ ನನಗೆ ಬೇರೆ ಹುಷಾರಿಲ್ಲ ಯಾಕೋ ಸ್ವಲ್ಪ, ಅದಕ್ಕೆ ಅಲ್ಲೇ ಇದ್ದೀವಿ ಕಣಣ್ಣ. ಓ, ನೆಂಟ್ರೂರು ಸೇರಿಬಿಟ್ಟಿದೀಯಾ, ಅದಕ್ಕೆ ಕಾಣಲ್ಲ. ನಾನು ಯಾಕತ್ತು ವರ್ಷ ಕಾಣಲ್ಲ ಅನ್ಕೊಂತಿದ್ದೆ. ಹಂಗಾರೆ ನೆಂಟ್ರೂರಾಗ ಇದೆಯಾ? ಹ್ಞೂನಣ್ಣ, ನನಗೂ ಯಾಕೋ ಹುಷಾರಿಲ್ವಾ, ಊಟ ಸೇರ್ತಾ ಇರಲಿಲ್ಲ ನನಗೂ, ಯಾಕೋ ತುಂಬ ಸುಸ್ತಾಗೋದು, ಅದಕ್ಕೇ ನಮ್ಮ ಅಮ್ಮರ ಮನೆಗೆ ಇದ್ದೀವಿ. ಇರ್ರಿ, ಅಪರೂಪಕ್ಕೆ ಹೋಗಿದ್ರ ನೆಂಟ್ರ ಮನೆಯಾಗೆ ಇರ್ರಮ್ಮ. ಊರಾಗ ಕಾಲಿಕ್ಕಲ್ಲ ಅಂತ ಹೇಳಿದ್ದ, ಬಂದಿದ್ದಾನೆ. ಬರಲಿ ಬರಲಿ, ಮಾತಾಡಿಸ್ತಾನೆ ಇಲ್ಲ ನೋಡೋಣ. ಅವಳಿಗೂ ಹೇಳ್ತೀನಿ ನಮ್ಮಳಿಗೆ, ನೀನು ಮಾತಾಡಿಸ್ಬೇಡ ಕಣೆ, ನೀನು ಸುಮ್ಮನೆ ಇರ್ಬೇಕು ನೀನು ಅಂತ ಹೇಳ್ತೀನಿ ಅವಳಿಗೆ. ಮಾತಾಡಿಸ್ತಾರೆ ಇಲ್ಲ ನೋಡೋಣ. ಅಣ್ಣ, ಅಡಿಕೆ ಸೂಸಿ ಹಂಗೆ ಇದ್ದಾವೆ ಕಣಣ್ಣ, ಯಾರನ್ನ ತಗೊಂಡ್ರೆ ಹೇಳ್ಬೇಕಾಗಿತ್ತು. ಮಳೆಗಾಲ ಅಲ್ಲ, ಇವಾಗ ಯಾರಾದರೂ ಇಡ್ತಿರ್ತಾರೆ, ಅದಕ್ಕೆ ಇವಾಗ ಮಳೆ ಚೆನ್ನಾಗಿ ಬಂದೈತಲ್ಲ, ಅದಕ್ಕೆ ಯಾರನ್ನ ತಗೊಂಬರಿದ್ರೆ ಹೇಳೋಣ. ಸರಿ ಅಮ್ಮ, ಆಯ್ತು ಹೇಳ್ತೀನಿ ಹೇಳು. ಆಗ ಅಲ್ಲಿ ಬಂಬ್ಲಿಂಗನೆ ಬರ್ತೈತೆ ನೋಡಿ, ಹೇಳಂಗಿದ್ರಿ ಹೇಳು. ಬಂತಾ, ಈ ಅಣ್ಣಗೆ ಹೇಳ್ಬೇಕು. ಅಣ್ಣ ಅಣ್ಣ, ಬೊಮ್ಲಿಂಗಣ್ಣಯ್ಯ ಬಾಯಿಲಿ. ಇವನು ಬೇರೆ ಕರೆದ್ರು ಯಾಕಾನ? ಏನಮ್ಮ? ಅಣ್ಣ, ಮಳೆ ಬಂದೈತಲ್ಲ, ಇವಾಗ ಅಡಿಕೆ ಸೂಸಿ ಯಾರನ್ನ ತಗೊಂಡ್ರೆ ಹೇಳು, ಕೊಡ್ತೀನಿ. ಹಂಗೆ ಇದಾವಲ್ಲ ಅಲ್ಲಿ, ತಗೊಂಡೋಗಿ ಯಾರನ್ನ ಇಕ್ಕೆಂಬ್ಲೇಳ, ನೀನೇ ಇಕ್ಕೆಂಬಂಗಿದ್ರೆ ಇಕ್ಕೆಳಣ. ಹೊಲ್ದಾಗ ತಗೊಂಡೋಗಿ ಮಳೆ ಬಂದೈತಿ, ಚೆನ್ನಾಗಿ ಹೊತ್ಕೊಂತ ಹೊತ್ಲಾಗೆ. ನಮ್ಮ ಹೊಲ್ದಕ್ಕೆ ಇರ್ತಿದ್ದೆ ಕಣಮ್ಮ, ಏನು ಮಾಡೋಣ. ಬೋರು ಯೋಸನ್ ಬೋರ್ ಹಾಕ್ಸಿದ್ದೀನಿ, ಒಂದು 4-5 ಬೋರ್ ಹಾಕ್ಸಿದ್ದೀನಿ, ಹೊಲನೆಲ್ಲ ತೂತಿಕ್ಕಿದ್ದೀನಿ. ಒಂದು ತೊಟ್ಟು ನೀರು ಬಿದ್ದಿಲ್ಲ. ಒಂದ್ರಾಗ ಮಾತ್ರ 1 ಇಂಚು ಹೊಸ ಬತ್ತಾವೆ, 1 ಇಂಚು ಎತ್ಲಾಗ ಹಾಕ್ತಾವಮ್ಮ. ಅದಕ್ಕೆ ಅದು ಕೋಟು ಮೋಟ್ರು ಪಂಪು ಅದು ಇದು ತಂದು ಬಿಡೋದಕ್ಕೆ ನಾನು ಸುಮ್ಮನೆ ಇರೋದು ವಾಸಿ ಅಂತೇಳಿ ಅದ್ರ ಸುದ್ದಿಗೆ ಹೋಗಿಲ್ಲ, ಸುಮ್ಮನಾಗಿದ್ದೀನಿ. ನಮ್ಮದು ಏನೋ ಬೋರ್ ಇದ್ದಿದ್ರೆ 2 ಇಂಚ್ ನೀರು ಬರೋಂಗಿದ್ದಿದ್ರು, 1.5 ಇಂಚ್ ನೀರು ಬಂದಿದ್ರು ಸಾಕಾಗಿತ್ತು, ಅಡಿಕೆ ಗಿಡ ಇಕ್ತಿದ್ದೆ. ಏನು ಮಾಡೋಣ, ನಮ್ಮ ಹೊಲ್ದಾಗ ಏನು ನೀರಿಲ್ಲ, ಅದಕ್ಕಾಗಿ ಸುಮ್ಮನೆ ಇದ್ದೀನಿ. ಯಾರನ್ನ ಕೇಳಿರಿ ಹೇಳ್ತೀನಿ ಹೇಳು. ಇವಾಗ ಮಳೆಗಾಲ ಅಲ್ಲ, ಯಾರಾದರೂ ತಗೊಂತಿರ್ತಾರೆ, ಶ್ರಾವಣಕ್ಕೆ ಇಕ್ತಾರಲ್ಲ, ಈ ಹೊಸ್ದಾಗ ಅಡಿಕೆ ಗಿಡ ಇಕ್ಕಾರೆಲ್ಲನ ಶ್ರಾವಣದಾಗ ಇಕ್ಕಬೇಕು, ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತ ಹೇಳಿ ಶ್ರಾವಣದಾಗ ತಗೊಂತಾರೆ. ಅದಕ್ಕೆ ಅವಾಗ ಯಾರನ್ನ ಕೇಳಿದ್ರೆ ಹೇಳು, ಇನ್ನೊಂದು ದಿವಸ ಇದಾವೆ ಕೊಟ್ಟು ಸುಮ್ಮನೆ ಆಗ್ತಾಳತ್ತ. ಆಮೇಲೆ ಅದೆಲ್ಲ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅವಳೇನು. ಸರಿಯಪ್ಪ ಆಯ್ತು, ಯಾರನ್ನ ಕೇಳಿರಿ ಹೇಳ್ತೀನಿ ಹೇಳಿ. ನಾನು ಇನ್ನೇನು ಕಳ್ಕೊಂಬೋದೈತೆ ಅದ್ರಾಗೆ. ನಡೀರಿ, ಅದೆಲ್ಲ ಸೊಸಿ ನೋಡ್ಕೊಂಡು ಹಂಗೆ ಮಂತಕ್ಕೆ ಹೋಗೋಣ. ಮಂತಕ್ಕೆ ಹೋಗಿ ಇಲ್ಲ, ಸೊಸಿ ನೋಡ್ಕೊಂಡು ಹಂಗೆ ಅಂಗನವಾಡಿ ತಕ್ಕ ಹೋಗಿ ಏನೇನು ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ಆಮೇಲೆ ಮಂತಕ್ಕೆ ಹೋಗೋಕ್ಕಾಗುತ್ತೆ. ತಾಯಿ ಕಾಣೋದು ತಗೊಂಡೋಗ್ಬೇಕೇನ, ತಗೊಂಡು ಹೋಗ್ಲೇಬೇಕು. ನಡೀರಿ, ಫಸ್ಟು ಸೊಸಿ ನೋಡ್ಕೊಂಬರೋಣ, ಸೊಸಿ ನೋಡ್ಕೊಂಡು ಹೋಗೋಣ ಮನೆ ತಕ್ಕಿ. ಬರ್ತೀವಣ್ಣ, ಯಾರನ್ನ ಕೇಳಿದ್ರೆ ಹೇಳು. ಸರಿ ಅಮ್ಮ, ಆಯ್ತು. ಅಲ್ಲ, ಇವನು ಇಷ್ಟು ದಿನ ಕಾಣ್ತಿರ್ಲಿಲ್ವಲ್ಲ, ಎಲ್ಗೋಗಿದ್ದ? ಇವ್ನಿಗೆ ಇವಾಗ ಇದೇ ಚಿಂತೆ, ಎತ್ತೋಗಿದ್ದ ಏನು ಅಂತೇಳಿ ಫಸ್ಟಿಗೆ ಹೋಗಿ ನಮ್ಮ ಅಮ್ಮಗೆ ಹೇಳ್ಬೇಕು ಸರಿಯಾಗಿ. ಅವಳಿಗೆ ಹೇಳ್ಬೇಕು, ಅವಳು ಸುಮ್ಮನಿರ ಅಂತಾಳಲ್ಲ, ಏನಾನ ಒಂದು ಮಾತಾಡ್ತಿರ್ತಾಳೆ. ಅದಕ್ಕೆ ನೀನು ಯಾತು ಮಾತಾಡೋಕೋಬೇಡ, ಅವ್ನು ಮಾತಾಡಿಸ್ಲೇಬೇಡ. ಬಂದರೆ ಅವರಾಗಿ ಅವ್ರು ಮಾತಾಡಿಸ್ಲಿ ಅಂತ ಹೇಳ್ತೀನಿ, ನಾವು ತೆಗ್ದು ಮಾತಾಡ್ಸೋದು ಬೇಡ. ಎಲ್ಗೋಗಿದ್ನಲ್ಲ ಇವ್ನು ಕಾಣ್ತಿರ್ಲಿಲ್ಲ ಇಷ್ಟು ದಿನ. ಏನೋ ನೆಂಟ್ರು ಸೇರಿಯವ್ರಂತೆ, ಇಲ್ಲಿ ನೋಟರು ಅವ್ರು ಯಾಕೆ ಮಾತಾಡ್ಸಲ್ವೇನ, ಯಾಕೆ ನೆಂಟ್ರು ಸೇರಿಯವ್ರೆ. ಯಾರೇ ಒಂದು 15-20 ದಿನದಿಂದ ಕಾಣ್ತಿಲ್ಲ ವರ್ಷ. ಹೌದೇನು ಹಂಗಾರೆ? ನೆಂಟ್ರಿಗೆ ಹೋಗ್ಬಿಟ್ಟವ್ರಿ. ಏನೋ ಮಾಡ್ತಾನೆ ನೆಂಟ್ರಾಗ ಹಂಗಾರೆ. ಅಲ್ಲಿ ಯಾರು ಗಂಡು ಮಕ್ಳು ಇಲ್ವೇನ, ಮಾಡ್ತಾನೆ. ನಾನು ಅಲ್ಲಿ ಆತನ ಹೊಲ ಐತೇನ, ಹೊಲಗಿಲ್ಲ ಏನಾನ ಮಾಡ್ಕೊಂಡಿರ್ತಾನೆ. ಇಲ್ಲವು ಏನೋ ಒಬ್ಬ ಇದ್ದಾನೆ ತಮ್ಮ, ಅಯ್ಯಮ್ಮನ ತಮ್ಮ, ಸುಗುಣಮ್ಮನ ತಮ್ಮ ಒಬ್ಬ ಇದ್ದಾನೆ. ಗಂಡು ಮಕ್ಳು ಇದ್ದಾರೆ, ಅಲ್ಲೇನು ಹೊಲ ಇಲ್ವಂತೆ, ಮನೆ ಐತಂತಿ. ನಾನು ಅಲ್ವ ವಚ್ಚ ಹೋಳ್ದೆ, ನಿಮ್ದೇನೋ ಹೊಲ ಐತೆ ನಮ್ಮ ಅಲ್ಲಿ ಅಂದೆ. ಇಲ್ಲ ಕಣೋ, ನಮ್ದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತಿತ್ತ ಅಯ್ಯಮ್ಮ. ಒಳ್ಳೇದು ಕಣಪ್ಪ, ಈ ಅಮ್ಮ ಬೋಲ್ ಒಳ್ಳೇದು ಸುಗುಣಮ್ಮ. ಆ ಅಮ್ಮನೇನೆ ಹೇಳತ್ತ, ಲಸ್ ಮಕ್ಕನ ಮಗಳು ಬೋಲ್ ಒಳ್ಳೇದಲ್ಲ. ಲಸ್ ಮಕ್ಕನ ಹಂಗೆ ಒಂದಿಟ್ಟು ಯಾರಿಗೂ ಹೆದರಿಕೆ ಅಮ್ಮಲ್ಲ ಅವಮ್ಮನೇನು. ಏನೇ ಅಂದ್ರೂ ನನಗೆ ಆ ಲಸ್ ಮಕ್ಕನ ಮಗಳು ಪಿಳೆ ಬುದ್ಧಿ ಹಿಡಿಸಲ್ಲ, ಅದು ಒಳ್ಳೇದಲ್ಲ. ಲಸ್ ಮಕ್ಕ ನನಗೆ ಕ್ಯಾತೆ ಅದು. ಇವಾಗ ಮಾಡಿ ಮ್ಯಾಚ್ ಏನು ಚೆನ್ನಾಗಿ ಮಾತಾಡ್ಸುತ್ತೆ ನಾನು ಬಮ್ಮಿಂಗಣಯ್ಯ ಅಂತ. ಅದು ಮಾತಾಡ್ಸಲ್ಲ, ಅದು ಹುಡ್ರು ಮಿಷ್ನಿದು. ಯಾವಾಗಲೂ ಮಲ್ಕನ ಹಿಂಗೆ ಭೂತಪ್ಪನಂಗೆ ಇಕ್ಕೊಂಡಿರುತ್ತಿ. ಮಾತಾಡ್ಸೋದೇ ಇಲ್ಲ ಅದು ಮನುಷ್ಯರು ನಾವು ಹೇಳತ್ತ. ಅದು ಯಾತ್ರ ಪಿಳ್ಳಿ ಬೋಲ್ ಒಳ್ಳೇದಲ್ಲ.
ಈ ಒಮ್ಮಣಿನ ವಾಸಿ ಆತ ಸುಗುಣಮ್ಮ ಚೆನ್ನಾಗಿ ಮಾತಾಡ್ಸತ್ ನನ್ನ ಬಮ್ಲಿಂಗಣಯ್ಯ ಅಂತ. ಹಂಗೆ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ. ಹೋಗ್ತೀನಪ್ಪ ನಾನು ಅದ್ ಕಡೆಗೆ ಹೋಗ್ಬೇಕು, ಹೋಗ್ತೀನಿ. ಸರಿಯಪ್ಪ. ನಮ್ಮ ಸುಶೀಲಮ್ಮ ನೋಡಿದೆ ನಾನು ಎಲ್ಲೂ ಕಾಮ್ಲಿಲ್ಲಪ್ಪ. ಯಾತ ಲೋನ್ ಆಗಿವೆ ಅಂತ ಹೇಳ್ತಿದ್ರು ಕಣ ನಿಮ್ಮ ಸುಶೀಲಮ್ಗೆ. ಯಾವ ಲೋನ್ ಗೊತ್ತಾವೆ ಅಂತ ಹೇಳ್ತಿದ್ರು. ಯಾವುದೋ ಲೋನ್ ಬರ್ತೈತಂತೆ, ಯಾತ 10 ಲಕ್ಷ 15 ಲಕ್ಷ ಲೋನ್ ಬರ್ತಾವಂತಲ್ಲಪ್ಪ. ಹೌದೇನು? ಅದಕ್ಕೆ ನಾನು ನೋಡ್ತಾ ಇದ್ದೀನಿ ನಮ್ಮಮ್ಮ ಎಲ್ಲಿಗೆ ಹೋಯ್ತು ಸುಶೀಲಮ್ಮ ಅಂತೇಳಿ. ನನಗೆ ಅದಕ್ಕೆ ಎಲ್ಲೂ ಸಿಗಂಗಿಲ್ಲ. ಎಲ್ಲ ನೋಡ್ಕೊಂಡ್ರೆ ಕರ್ಕೊಂಡು ಹೋಗೋಣ ಅಂತ ನೋಡಿದೆ. ಎಲ್ಲಾನು ಕಂಡ್ರೆ ಹಂಗನ್ನು ನಿಮ್ಮ ಅಣ್ಣ ಕರೆದ ಬಮ್ಮಿಗಣಯ್ಯ ಹೋಗ್ಬೇಕಂತೆ ಅಂತಂದು. ಸರಿ ಅಣ್ಣ, ಆಯಿತು, ಹೇಳ್ತೀನಿ ಹೇಳು. ಇವಳೆ ಏನಪ್ಪ ಈಗಿನ ಹೊಲ್ ಕಡೆಗೆ ಹೋಗ್ತೀನಿ ಅಂತ ಬಂದೆ, ಅಲ್ಲೇ ಇವಳೆ ಅಂತ ತಿರುಗಿ ಬಂದ್ಬಿಟ್ಟೆ. ನಿನ್ನ ಸಣ್ಣ ಮಗನೂ ಸಣ್ಣ ಸೊಸಿ ಇಬ್ಬರು ಬಂದವ್ರಿ. ಬಸ್ ಸ್ಟ್ಯಾಂಡ್ನಾಗೆ ನೋಡ್ದು ಬಸ್ ಇಳ್ದು ಅಲ್ಲಿ ನಿಂತ್ಕೊಂಡಿದ್ರು. ಬಮ್ಲಿಂಗಂತ ಬೇರೆ ಮಾತಾಡ್ತಾ ನಿಂತ್ಕೊಂಡಿದ್ರು. ಅದಕ್ಕೇನೆ ಹೇಳೋಣ ಅಂತ ಬಂದು. ಅವ್ರು ನಮ್ಮ ಮಾತಾಡ್ಸಕ್ಕೆ ಹೋಗ್ಬೇಡ, ಅವ್ರಾಗಿ ಅವ್ರು ಮಾತಾಡಿಸ್ಲಿ. ಇನ್ನು ಮ್ಯಾಲೆ ಬಿದ್ದು ಮಾತಾಡ್ಸಕ್ಕೆ ಹೋದ್ರೆ ನಮ್ಮನ್ನು ಸದರ ತಕೊಂತಾರೆ. ನಮ್ಮನ್ನು ಅಪ್ಪ ಅಮ್ಮ ಎಂಬುದೊಂದು ಇಟ್ಟು ನಮ್ಮ ಮರ್ಯಾದೆ ಕೊಡ್ದಂಗೆ ಮಾತಾಡ್ತಾರೆ ಅವರು. ಅದಕ್ಕೆ ನೀನು ಮಾತಾಡ್ಸಕ್ಕೆ ಹೋಗ್ಬೇಡ, ಅವ್ರಾಗಿ ಅವ್ರು ಮಾತಾಡ್ಸಿರೇ ಮಾತಾಡು, ಇಲ್ಲಾಂದರೆ ಮಾತಾಡಕ್ಕೆ ಹೋಗ್ಬೇಡ ನೀನು. ನಾನು ಯಾತಕ್ಕೆ ಮಾತಾಡ್ಸೇನು? ನಾನು ಮಾತಾಡ್ಸಲ್ಲ ಬಿಡು. ಅಲ್ಲ ನಾನು ಮಾಡಿಕ್ಕಿ ನಾನು ಅವಳ ತಗ ಅನ್ನಿಸ್ಕೊಂಡು ನಾನು ಅವಳನ್ನ ಮಾತಾಡಿಸ್ತೀನಿ. ನಾನಂತೂ ಮಾತಾಡ್ಸಲ್ಲ ಬಿಡು ಅವಳನ್ನ. ಅದಕ್ಕೆ ಹೇಳೋಣ ಅಂತ ಬಂದೆ. ನಾವೇನೋ ನಮ್ಮ ಮ್ಯಾಲೆ ಬಿದ್ದು ಮಾತಾಡ್ಸಿದ್ರೆ ನಮ್ಮ ಸಾದ್ರ ತಕ್ಕಂತಾರೆ ಅವರು. ಹೆಂಗೆ ಬೇಕಾಗಿ ಮಾತಾಡ್ತಾಯಿ. ಅದಕ್ಕೇ ನೀನು ಮಾತಾಡ್ಸಕ್ಕೆ ಹೋಗ್ಬೇಡ ನೋಡಿ ಹೇಳಿರ್ತೀನಿ ನಾನು. ಅದಕ್ಕೆ ನೀವು ಹೊಲ್ದ ಕಡೆಗೆ ಹೋಗ್ತಿದ್ದ ನಾನು ವಾಪಸ್ ಬಂದು ನಾನು ಇಲ್ಲೇ ಇರ್ತೀನಿ. ನೋಡೋಣ ಅದೆಲ್ಲ ಅವರೇ ಮಾತಾಡಿಸ್ತಾರೋ ಇಲ್ವೋ ಅಂತ ಹೇಳಿ ನೋಡೋಣ. ನಾವೇನೋ ಮಾತಾಡ್ಸಿರಿ ಅವ್ರಿಗೆ ಕಾಲು ಕಾಸಕ್ಕಿನ್ನ ಕಡೆ ಹಾಕ್ತೀವಿ ನಾವು. ಅಲ್ಲ ಕಣಪ್ಪ, ಬರಲ್ಲ ಅಂತ ಹೋಗಿದ್ನಲ್ಲ, ಹೆಂಗೆ ಬಂದ ಇವಾಗ? ನಾನು ಊರ ಕಾಲಿಕ್ಕಲ್ಲ, ಈ ಮನೆಯಾಕೆ ಬರಲ್ಲ ಅಂತ ಹೋಗಿದ್ದ. ಯಾಕಿದೆ ಇವಾಗ ಒಟ್ಟು ಗಾಯಪಾಯ ವಾಸಿ ಆಗೈತಿ. ಅಲ್ಲ ಬೋರ್ಲಿ ಹೇಳು, ಮನೆ ಮಗ ಮನೆಗೆ ಬರ್ದಲ್ಲ ಎಲ್ಗೂ ಹೋಗಲ್ಲ. ಅಲ್ಲ ಅವನಾಗಿ ಅವ್ನು ಮಾತಾಡಿಸ್ಲಿ, ನೀನು ಮಾತಾಡಿಸ್ಬೇಡ ಅಂತ ಹೇಳೋದಷ್ಟೇ. ಇವಾಗ ನಾವೇನು ಒಂದಿಲ್ಲ ಆಳಿಲ್ಲ ಏನಿಲ್ಲ. ಅವನಾಗಿ ಅವ್ನು ಮುಂಚ್ಕೊಂಡು ಅದು ಇದು ನೆನೆಸ್ಕೊಂಡು ಇಲ್ಲದ್ದೆಲ್ಲನ ಅವನಾಗಿ ಅವ್ನು ಹೋಗ್ಯವನಿ. ಸರಿಯಪ್ಪ ಆತು. ಅವ್ರಾಗಿ ಅವ್ರು ಮಾತಾಡೋವರೆಗೂ ನಾನಂತೂ ಮಾತಾಡ್ಸಲ್ಲ, ಸುಮ್ಮನೆ ಜೀವ ಕೆಳದೊಳಗಿರ್ತೀನಿ ನಾನು. ಮತ್ತೆ ನನಗೆ ಹಂಗೆ ಬಟ್ಟುರಿದಕ್ಕಿ ಹೆಂಗೆ ಮಾತಾಡ್ಬಿಟ್ಲು ಅವತ್ತಂತ ಅವಳು. ಅಲ್ಲ ಬಮ್ಲಿಂಗನು ಮಾತಾಡಿಸಿ ಅಡಿಕೆ ಸೋಸಿ ಇದ್ದಾವೆ ಅಂತ ಹೇಳುತ್ತಲ್ಲ. ಅಲ್ಲ ನಮ್ಗೊಂದು ಮಾತಾಡೋಣ. ನನಗೆ ಮಮ್ಮ ಇನ್ನು ನಮ್ಮ ಅಡಿಕೆ ಸೊಚಿ ಇದ್ದಾವೆ ಯಾರನ್ನ ತಾಂಡ್ರಿ ಹೇಳು ಮಮ್ಮ ಅಂತ ಹೇಳೋಣ. ಇನ್ನು ನಮಗೇನು ಹೇಳಿರೇನು ಇದಾಗ್ತೇವೆ. ನನಗೊಂದು ದಿವಸನೂ ಹೇಳಿಲ್ಲ. ಅವನಿಗಾದರೆ ಎಣ ಬಮ್ಲಿಂಗಣ್ಣಯ್ಯ ಅಂತ ಹೇಳುತ್ತಿ. ನಾನು ಮಾತಾಡಿಸ್ತಿಲ್ದಂಗೆ ಏನು ಹೇಳಬೇಕು ಅಂತ ನಾನು. ಮಾತಾಡ್ಸಲ್ವಾ ಅಂಥವ್ರಿಗೆ ಏನು ಹೇಳಬೇಕು? ಬೇರೆ ಯಾರನ್ನ ತಾಂಬ್ತಾರೆ, ಬೇರೆ ಯಾರನ್ನ ಕೇಳ್ತಾರೆ. ಈಗ ಲೋಸ್ ಮಕ್ನತ್ತರ್ಗೆ ಯಾರಿಗಾನ ಹೇಳಿರಿ, ಅಯ್ಯಮ್ಮನ ಯಾರನ್ನ ಕೇಳಿದ್ರಿ ಲೋಸ್ ಮಕ್ನಾದರೂ ಹೇಳ್ತಾಳೆ. ಹಿಂಗೆ ಯಾರಿಗಾನ ಹಿಂಗೆ ಗೊತ್ತಿರೋ ಅಂಥವ್ರಿಗೆ ಹೇಳಿರಿ ಯಾರನ್ನ ಹೇಳ್ತಾರಪ್ಪ, ಅವ್ನಿಗೆ ಹೇಳೋ ಅಂಥದ್ದೇನು ಅಂತ ನಾನು. ಹಂಗೆ ಕಣಪ್ಪ, ಯಾತನ ಹೇಳಂಗಿಲ್ಲ. ನಾನು ಬಿಡತ್ತ ಹೋಗ್ಲಿ ಅಂತ ಅನ್ಸರಿಸ್ದಂಗೆಲ್ಲ ಯಾಕ ಇವಳು ಶಾನೆ ಮಾಡ್ತಾಳೆ. ಬಿಡತ್ತ ಸುಮ್ಮನೆ ನಾವನ್ನು ಅವ್ರನ್ನ ಮಾತಾಡಿಸ್ದಂಗಿದ್ರೆ ಯಾವುದೂ ಇರಲ್ಲತ್ತ. ಏನಾನ ಮಾಡ್ಕೊಂಬಿಡ ನಮ್ಮ ಪಾಡಿಗೆ ನಾವೀಗ ಉಂಬಾನ ಇಬ್ಬರು ಗಂಡ ಹೆಂಡತಿ ಸೆಣಕಿರಾನ ಇಬ್ಬರು ಉಂಡು ಸುಮ್ಮ ಕುಕ್ಕ ಬಿಡ ಅಷ್ಟೇ. ಯಾತ ತಲೆ ಕೆಡಿಸ್ಕೊಂಬದು ಬೇಡ. ಸಾಕಿ ಬೀಸಿ ತಲೆ ಕೆಡಿಸ್ಕೊಂಡು ನಮಗೆ ತಲೆ ಕೆಟ್ಟೋಗೈತಿ. ಇನ್ಮೇಲಿಂದ ಯಾತ ತಲೆ ಕೆಡಿಸ್ಕೊಂಬದು ಬೇಡ. ತಲೆ ಕೆಡಿಸ್ಕೊಂಬದು ಬೇಡ ಅಂತೀಯಮ್ಮ ನೀನು. ಯಾವಾದ್ರೂ ಒಂದು ರಾಗ್ಲೆ ತಕ್ಕಂತೀಯ. ಏಳಿಕೆ ತಿರುಗಿ ಅದಾನ ಅಂತ ಅಂದ್ಕೊಂತೀಯ ನೀನು. ಇಲ್ಲ ಕಣಪ್ಪ, ಇನ್ಮೇಲಿಂದ ನಾನು ಯಾರ ಸುದ್ದಿಗೂ ಹೋಗಲ್ಲ. ಯಾರನ್ನೂ ಇನ್ಮೇಲೆ ನಾನು ಈಗ ತಲೆ ಕೆಡಿಸ್ಕೊಂಬಲ್ಲ. ಯಾರೇನ ಮಾಡ್ಕೊಂಬೇಳು, ನಾನು ಇನ್ಮೇಲೆ ಯಾಕೆ ತಲೆ ಕೆಡಿಸ್ಕೊಂಬಲ್ಲ ಬಿಡು. ಸುಮ್ಮನೆ ಈಗ ಉಣ್ತೀನಿ, ನಾವಿಬ್ಬರು ಗಂಡ ಹೆಂಡತಿ ಈಗ ಕೈಲಾಡ್ದೊಟ್ಟು ಬದುಕು ಮಾಡೋಣ. ಉಂಡು ಸುಮ್ಮನೆ ಕುಕ್ಕಮ್ಮ ಅಷ್ಟೇ. ಆದರೆ ಮಾಡೋಣ, ಆಗಲಿಲ್ಲ ಅಂದ್ರೆ ಸುಮ್ಮನಿರ ಅಷ್ಟೇ. ನಮ್ಮ ಯಮ್ಗೆ ಗೊತ್ತಾಗೈತಿ ಇವಾಗ. ಅವ್ರು ಎಂತಾರು ಅಂತ ಹೇಳಿ ಸಣ್ಣ ಮಗ ಸಣ್ಣ ಸೊಸೆ ಮೇಲೆ ಬೋಲಾಸೆ ಇತ್ತು ನಮ್ಮ ಯಮ್ಗೆ. ಏನೇಂದ್ರು ಬಿಟ್ಕೊಡ್ತಿರ್ಲಿಲ್ಲ. ಯಾವಾಗ ಮೊನ್ನೆ ಸುಗುಣಮ್ಮ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಆವಾಗಿಂದ ಸಿಟ್ಟು ಬಂದೈತಿ. ಅದಕ್ಕೆ ನಾನು ಮಾತಾಡ್ಸಲ್ಲ ಅಂತ ಹೇಳ್ತಿದ್ದಾಳೆ. ಬರಲಿ, ನಾವೇನೇನು ಮಾತಾಡ್ಸಕ್ಕೆ ಹೋಗಲ್ಲ. ಅವ್ರಾಗಿ ಅವ್ರು ಮಾತಾಡ್ಸಿದ್ರೆ ಮಾತಾಡ್ತೀವಿ ಹೊರ್ತು ನಾವು ತೆಗ್ದು ಮಾತಾಡ್ಸಲ್ಲ. ನಾವು ಎಷ್ಟು ಕಷ್ಟ ಬಿದ್ದು ಬೆಳೆಸಿದ್ದೀವಿ. ಅವ್ರು ನಮಗೆ ಮಾತಾಡಿಸ್ಬೇಕು. ನಾವು ಮಾತಾಡ್ಸಿದ್ರೆ ನಾವು ಅವ್ರ ಎದುರಿಗೆ ಎಷ್ಟು ಕೀಳಾಗ್ತೀವಿ. ನೋಡೋಣ ಅದಿಲ್ಲ ಏನಂತಾರೆ, ಏನು ಮಾತಾಡ್ತಾರೆ ಅಂತ ನೋಡ್ತಾ ಇರ್ರಿ. ಮುಂದಿನ ಭಾಗದಲ್ಲಿ ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.